ಬಿಹಾರದ ಬಾಗಲ್ಪುರದ ಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ವಿಕ್ರಮಶೀಲಾ ಸೇತುವೆಯ ಒಂದು ಭಾಗವು ಸೋಮವಾರ ಮಧ್ಯರಾತ್ರಿ 12:50ರ ಸುಮಾರಿಗೆ ಕಂಬದ ಸಂಖ್ಯೆ 133ರ ಬಳಿ ಕುಸಿದಿದ್ದು, ಅಧಿಕಾರಿಗಳು ಸೇತುವೆ ಮೇಲೆ ಸಂಚಾರವನ್ನ ಸ್ಥಗಿತಗೊಳಿಸಿದ್ದಾರೆ. ಸ್ಥಳದಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತು ಆಡಳಿತ ತಂಡದ ತ್ವರಿತ ಪ್ರತಿಕ್ರಿಯೆಯಿಂದಾಗಿ ದೊಡ್ಡ ಅಪಘಾತವೊಂದು ತಪ್ಪಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಘಟನೆಯ ಸಮಯದಲ್ಲಿ ಹಲವಾರು ಸಣ್ಣ ಮತ್ತು ದೊಡ್ಡ ವಾಹನಗಳು ಸೇತುವೆ ಮೇಲೆ ಇದ್ದವು ಎಂದು ತಿಳಿದು ಬಂದಿದೆ. ಆದರೆ ಅದನ್ನ ಭದ್ರತಾ ಪಡೆಗಳು ಅವುಗಳನ್ನು ತ್ವರಿತವಾಗಿ ಹಿಂದಕ್ಕೆ ಸ್ಥಳಾಂತರಿಸಿ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯುವುದನ್ನು ಖಚಿತಪಡಿಸಿಕೊಂಡಿದ್ದಾವೆ. ಕುಸಿತ ಸಂಭವಿಸಿದ ಕೂಡಲೇ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನವಲ್ ಕಿಶೋರ್ ಅವರು ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಧಿಕಾರಿಗಳು ಸೇತುವೆಯ ಮೇಲಿನ ಎಲ್ಲಾ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಿದ್ದಾರೆ. ಬಿಹಾರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ತೇಜಸ್ವಿ ಯಾದವ್ ಅವರು ಎಕ್ಸ್ನಲ್ಲಿ ಈಗಂತ ಬರೆದುಕೊಂಡಿದ್ದಾರೆ. ಇಂತಹ ಘಟನೆ ಸಂಭವಿಸಬಹುದು ಎಂದು ಅವರು 1 ತಿಂಗಳ ಹಿಂದೆಯೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ರು ಮತ್ತು ಇಂದಿನ ಘಟನೆಯು ಬಿಹಾರ ಭ್ರಷ್ಟಾಚಾರದ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಎಂಬುದು ಒತ್ತಿ ಹೇಳುತ್ತದೆ. ಕಳೆದ 2 ವರ್ಷಗಳಲ್ಲಿ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಸೇತುವೆಗಳು ಮತ್ತು ಕಲ್ವರ್ಟ್ಗಳು ಕುಸಿದಿವೆ ಎಂಬುದು ಗೊತ್ತಾಗಿದೆ. ಮತ್ತು ಈಗ ಭ್ರಷ್ಟ ಎನ್ಡಿಎ ಸರ್ಕಾರದ ಸೌಜನ್ಯದಿಂದ ಬಾಗಲ್ಪುರದ ವಿಕ್ರಮಶೀಲಾ ಸೇತುವೆ ಗಂಗಾ ನದಿಯಲ್ಲಿ ಸಮಾಧಿಯಾಗಿದೆ. ಭ್ರಷ್ಟಾಚಾರಕ್ಕೆ ಇದಕ್ಕಿಂತ ನೇರ ಪುರಾವೆ ಬೇಕೆ? ಸೇತುವೆ ಬೀಳುವ ಸಮಯದಲ್ಲಿ ಹಲವಾರು ವಾಹನಗಳು ಅದರ ಮೇಲಿದ್ದವು ಎಂದು ತಿಳಿದು ಬಂದಿದೆ. ಆದರೆ ದೇವರ ದಯೆಯಿಂದ ಅವು ಬೀಳುವ ಸ್ಲ್ಯಾಬ್ ಮೇಲೆ ಇರಲಿಲ್ಲ. ಆದ್ದರಿಂದ ಯಾವುದೇ ಜೀವ ಹಾನಿ ಅಥವಾ ಆಸ್ತಿ ಪಾಸ್ತಿ ನಷ್ಟವಾಗಲಿಲ್ಲ ಎನ್ನುವುದು ತಿಳಿದು ಬಂದಿದೆ.